ಕವಳ ಅನ್ನುವಂತಹ ವಿಭಿನ್ನ ಟೈಟಲ್ನ ಇಟ್ಕೊಂಡು ಸ್ಯಾಂಡಲ್ವುಡ್ ಸಿನಿಮಾ ರಂಗಕ್ಕೆ ನೂತನ ನಿರ್ಮಾಪಕರೊಬ್ಬರು ಎಂಟ್ರಿ ಕೊಡ್ತಾ ಇದ್ದಾರೆ. ಅವರ ಹೆಸರು ವಿಭಿನ್ನವಾಗಿದೆ, ಅದರೊಟ್ಟಿಗೆ ಅವರ ಸಿನಿಮಾನೂ ಕೂಡ ಟೈಟಲ್ ಕೂಡ ವಿಭಿನ್ನವಾಗಿದೆ. ಒಂದಷ್ಟು ವಿಚಾರಗಳನ್ನು ಮಾತನಾಡಿಸ್ತಾ ಹೋಗ್ತೀನಿ ಅಡವಯ್ಯ ಪೂಜಾರ್ ಅವ್ರ ಹತ್ರ. ಸರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಇಷ್ಟೇ ಮಾತಾಡೋದಾ? ಇಲ್ಲ, ಕೇಳಿ, ನೀವು ಮಾತಾಡೋಕ್ಕೇನಿಲ್ಲ. ನೀವು ಆ್ಯಕ್ಚುಲಿ ನೀವು ಕೇಳಬೇಕು, ನಾನು ಹೇಳೋದಿದೆ. ಎಸ್, ಉತ್ತರ ಕರ್ನಾಟಕದ ಜನ ಸಾಕಷ್ಟು ನಮ್ಮ ಕನ್ನಡ ಸಿನಿ ಪ್ರೇಕ್ಷಕರಿದ್ದಾರೆ. ಅದರಲ್ಲೂ ಕೂಡ ಕನ್ನಡ ಸಿನಿ ಪ್ರೇಕ್ಷಕರು ಕನ್ನಡ ಸಿನಿಮಾಗಳಿಗೆ ಹೆಚ್ಚು ಒಲವನ್ನು ಕೊಡ್ತಿದ್ದಾರೆ, ಸಾಕಷ್ಟು ಸಿನಿಮಾಗಳನ್ನು ನೋಡ್ತಾರೆ. ಸೊ ಉತ್ತರ ಕರ್ನಾಟಕದ ಮಂದಿಯೊಬ್ಬರು ಇವತ್ತು ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ನಿರ್ಮಾಪಕರಾಗಿ ನಿಲ್ಲೋದಕ್ಕೆ ಬರ್ತಾ ಇದ್ದಾರೆ, ಬಾದಾಮಿ ಕಡೆಯವರು. ಸೊ ಹೆಂಗೆ ಅನ್ನಿಸ್ತಿದೆ? ಆ್ಯಂಡ್ ಹಾಗೆಯೇ ಕವಳ ಸಿನಿಮಾದ ಬಗ್ಗೆ ಯಾವ ರೀತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀರಾ? ಆ್ಯಂಡ್ ಹಾಗೆಯೇ ಏನು ಹೇಳ್ತೀರಾ ಅಂತ? ನಾನೊಬ್ಬ ಫಸ್ಟು ಪ್ರೇಕ್ಷಕ, ಆಮೇಲೆ ನಿರ್ಮಾಪಕ. ಮೂವಿ ಫಸ್ಟ್ ಸ್ಟಾರ್ಟಿಂಗು ಸ್ಟೋರಿ ನನಗೆ ಬೇರೆ ಬೇರೆ ಸ್ಟೋರಿ ಕೇಳಿದ್ದೆ. ಆ ಸ್ಟೋರಿ ಕೇಳಿ ನನಗೇನೆಂದರೆ, ಎಲ್ಲರ ಥರ ನಾವು ಮಾಡೋದು ಬೇಡ, ಜನರಿಗೆ ಪ್ರೇಕ್ಷಕರಿಗೆ ರೀಚ್ ಆಗಬೇಕು, ಮನಸ್ಸಿಗೆ ಟಚ್ ಆಗಬೇಕು. ಬರೀ ದುಡ್ಡು ಮಾಡೋದಲ್ಲ, ಪ್ರೇಕ್ಷಕರಿಗೆ ರೀಚ್ ಆದರೆ ಆಟೋಮೆಟಿಕ್ ಅದೇನು ಬರುತ್ತೆ ಹಾಗೇ ಆಗುತ್ತೆ. ಆ ಕಾರಣಕ್ಕೋಸ್ಕರ ನನಗೆ ಇದು ಏನಂದರೆ ಸಿನಿಮಾ ಮಾಡಬೇಕಂತಿತ್ತು. ಅವಾಗ ತುಂಬ ಸರಿ ತಲೆಯಲ್ಲಿ ಬಂದು ಹೋಗ್ತಾಯಿತ್ತು ವಿಚಾರ. ಎಷ್ಟೋ ಸರಿ ನಾನು ಸಿಂಪಲ್ಲಾಗಿ ಒಂದು ಲವ್ ಸ್ಟೋರಿ ನೋಡಿದಾಗ ಆವಾಗ ನನ್ನ ಆ್ಯಕ್ಟ್ ಮಾಡಬೇಕು ಅಂತ ಯಾವುದೋ ಒಂದು ಪಾತ್ರ ಅನಿಸಿತ್ತು. ಸುಮಾರು ಸರಿ ತಲೆಯಲ್ಲಿ ಬಂದು ಹೋಗ್ತಾಯಿತ್ತು. ಅದಕ್ಕೊಂದು ಟೈಮ್ ಬೇಕಾಗಿತ್ತು. ಹಾಗೆ ಒಂದು ಸೋಮಣ್ಣ ಅವ್ರ ಕಡೆಯಿಂದ ಡೈರೆಕ್ಟ್ರ್ ಪರಿಚಯ ಆದರು. ನಾನು ಸುಮಾರು ಜನ ಕೇಳಿದ್ದೆ, ಅವ್ರೇನು ಹೇಳ್ತಾಯಿದ್ರು, ಆ ಸ್ಟೋರಿ ನನಗೆ ಇಷ್ಟ ಆಗ್ತಿರಲಿಲ್ಲ. ನನಗೆ ಇಷ್ಟ ಆದರೆ ಪ್ರೇಕ್ಷಕರಿಗೆ ಇಷ್ಟ ಆಗುತ್ತೆ. ನಾನು ಪ್ರೇಕ್ಷಕನಾಗಿ ಯೋಚನೆ ಮಾಡಿದೆ. ಆವಾಗ ನನಗೆ ಈ ಮೂವಿ ಏನು ಜನರಲ್ಲಿರುವಂಥ ಈ ತೊಳ್ಳಾಟ ಏನಿದೆ, ನೋವು, ಆ ಕಷ್ಟ, ಇದೆಲ್ಲ ಪ್ರತಿಯೊಂದನ್ನು ಹಿಡಿದಿಟ್ಟು ಜನರು ರೀಚ್ ಮಾಡಿಸ್ಬೇಕು. ಅದು ಏನು ನಡೀತಾ ಇದೆ ಇವತ್ತಿನ ಸಮಾಜದಲ್ಲಿ, ಮೌನ ರೋದನೆ, ಅದೆಲ್ಲನೂ ಒಂದು ತೋರಿಸ್ಬೇಕು ಅನ್ನೋ ವಿಚಾರದಲ್ಲಿ ನನ್ನ ಮನಸ್ಸಲ್ಲಿತ್ತು. ಅದನ್ನು ಡೈರೆಕ್ಟ್ರು ನನಗೆ ಟಚ್ ಆದರು. ಆ ಹೇಳಿ ಸ್ಟೋರಿಯಲ್ಲಿ ಆ ಸ್ಟೋರಿ ನನಗೆ ತುಂಬ ಮನಸ್ಸಿಗೆ ಹಿಡಿಸ್ತು. ಅದಕ್ಕೋಸ್ಕರ ಈ ಮೂವಿ ಮಾಡಬೇಕಂತ ನನಗೆ ಮನಸ್ಸಾಯ್ತು. ಬಜೆಟ್ ವೈಸು ಕೂಡ ಸಾಕಷ್ಟು ಯೋಚನೆ ಮಾಡಬೇಕಾಗುತ್ತೆ. ಯಾಕಂದರೆ ಈಗಿನ ಸಿನಿಮಾಗಳೇನಿದ್ರು ಕೂಡ ಆವತ್ತು ರಿಲೀಸ್ ಆದರೆ ಮಧ್ಯಾಹ್ನ ಅನ್ನೋಷ್ಟರಲ್ಲೇ ಕೂಡ ಎಲ್ಲ ಪೈರಸಿಯಾಗಿ ಹೊರಗಡೆ ಬರ್ತಾ ಇರುವಂಥದ್ದು. ಸೊ ನೀವು ಶುರುವಾದಾಗಿಂದನೇ ಕೂಡ ಒಂದಷ್ಟು ಎಚ್ಚರಿಕೆಯನ್ನು ತೊಗೊಂಡಿರಬೇಕಾಗುತ್ತೆ. ಆ್ಯಂಡ್ ಹಾಗೆಯೇ ಬಜೆಟ್ ವೈಸ್ ಯಾವ ರೀತಿ ಪ್ಲ್ಯಾನ್ಸನ್ನು ಮಾಡ್ಕೊಂಡಿದ್ರು? ಸರ್, ಬಜೆಟ್ದೇನು ನಾವು ಪ್ಲ್ಯಾನ್ ಮಾಡಿಲ್ಲ. ಯಾಕೆ ಹೇಳಿದರೆ, ಡೈರೆಕ್ಟ್ರು ಏನೇನು ಕೇಳ್ತಾರೆ ಇನ್ನೂ ಗೊತ್ತಿಲ್ಲ. ಸ್ಟೋರಿ ಆ ಥರ ಇದೆ. ಎಲ್ಲರ ಕಿವಿ ಕೂಡ ಮ್ಯೂಸಿಕ್ ಹಂಗೆ ಗುನುಗ್ತಾ ಇರುತ್ತೆ, ಕಣ್ಣಲ್ಲಿ ಹಂಗೆ ಪ್ರತಿ ಸೀನು ಕೂಡ ಕಣ್ಣಲ್ಲಿರುತ್ತೆ, ಪ್ರತಿಯೊಬ್ಬರ ಮನಸ್ಸಲ್ಲಿ ಈ ಥರ ಓಡ್ತಾ ಇರುತ್ತೆ. ಒಂದು ಕನ್ನಡಿ ಥರ ಇದು ಎಲ್ಲರ ಮುಂದೆ ನನ್ನ ಜೀವನ ಇದನ್ನು ತೋರಿಸುತ್ತೆ. ಅದು ಡೈರೆಕ್ಟ್ರು ಬೇರೆ ಏನು ಪ್ಲ್ಯಾನ್ ಮಾಡಿದ್ದಾರೆ. ಅದಕ್ಕೋಸ್ಕರ ಬಜೆಟ್ ಬಗ್ಗೆ ಇನ್ನೂ ಪ್ಲ್ಯಾನ್ ಮಾಡಿಲ್ಲ. ಅವ್ರೇನು ಪ್ಲ್ಯಾನ್ ಮಾಡ್ತಾರೆ ನೋಡಿಕೊಂಡು ಅದ್ರ ಮೇಲೆ ಮಾಡೋಣ ಅಂತಿದೆ. ಆಗಲೇ ನಾನು ಡೈರೆಕ್ಟ್ರಿಗೆ ಹೇಳ್ತಾ ಇದ್ದೆ, ಸೊ ನಿರ್ಮಾಪಕರಾಗೈತೆ ನೀವೇನೇ ಹೀರೋಯಿನ್ನ ಸೆಲೆಕ್ಟ್ ಮಾಡಿಲ್ವಂತೆ. ಯಾಕಂತಂದರೆ ಈಗ ಸಾಕಷ್ಟು ವಿಚಾರಗಳನ್ನು ಕೂಡ ನೀವು ಸಿನಿಮಾ ರಂಗಕ್ಕೆ ಬರೋದಕ್ಕಿಂತ ಮುಂಚೆ ತಿಳ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು. ಸೊ ನಾಯಕಿಯಾಗಿ ಯಾರನ್ನ ಸೆಲೆಕ್ಟ್ ಮಾಡಬೇಕು ಅಂತಿದ್ದೀರಾ ಅಂತ? ನಿಜವಾಗ್ಲೂ ನಾನೇನು ತಿಳ್ಕೊಂಡಿಲ್ಲ ಸರ್. ನನಗೆ ಮೂವಿ ಬಗ್ಗೆ ಗೊತ್ತಿರಲಿಲ್ಲ. ನೋಡ್ತಾ ಇದ್ದೆ ಮೂವಿ. ನಾನು ಯಾವ್ದು ಚೆನ್ನಾಗಿ ಇಷ್ಟ ಆಗುತ್ತೆ ಆ ಮೂವಿನ ಈ ಥರ ಅದನ್ನು ಈ ಥರ ಚೆನ್ನಾಗಿರ್ಬೇಕು, ಹಿಂಗೊಂದು ಮೂವಿ ಮಾಡಬೇಕು ಅಂತ ಮನಸ್ಸಿಗೆ ಅನ್ನಿಸ್ತಾ ಇತ್ತು. ತುಂಬ ಸರಿ ಅನ್ನಿಸ್ತಾ ಇತ್ತು. ಅದಕ್ಕೆ ಕಾಲ ಕೂಡಿ ಬಂದಿರಲಿಲ್ಲ. ನಾನು ಎಷ್ಟೋ ಸರಿ ಹುಡುಕ್ತಾ ಇದ್ದೆ. ಟ್ಯಾಲೆಂಟ್ ಇರಬೇಕು, ಕ್ರಿಯೇಟಿವಿಟಿ ಇರಬೇಕು, ಜನರ ಮನಸ್ಸಿಗೆ ರೀಚ್ ಆಗಬೇಕು ಅಂತ. ಅದು ಡೈರೆಕ್ಟ್ರು ಶ್ರೀಜಯ್ ಅವ್ರ ಹತ್ರ ನೋಡಿದೆ. ನನಗೆ ಅವ್ರು ಹೇಳೋದು ನನಗೆ ತುಂಬ ಚೆನ್ನಾಗಿ ಇಷ್ಟ ಆಯ್ತು. ನನಗೆ ಹೇಳೋದು ಪ್ರತಿಯೊಂದು ವಿಚಾರನೂ ಕೂಡ ಮನಸ್ಸಿಗೆ ನಾಟುವಂಗೆ ಹೇಳ್ತಾಯಿದ್ರಲ್ಲ, ಅದು ನನಗೆ ಅದಕ್ಕೋಸ್ಕರ ಏನಪ್ಪ ಅಂದರೆ ಅವ್ರಿಗೆ ಬಿಟ್ಬಿಟ್ಟಿದ್ದೀನಿ ಹೀರೋಯಿನ್ನ. ನಾನು ಯಾವುದರಲ್ಲಿ ಇನ್ವಾಲ್ವ್ ಆಗೋಲ್ಲ. ಯಾಕಂದರೆ ನಮಗಿದ್ರ ಬಗ್ಗೆ ಪೂರ್ತಿ ಗೊತ್ತಿಲ್ಲ ಅಂದರೆ ನಾವು ಅದ್ರಲ್ಲಿ ಇನ್ವಾಲ್ವ್ ಆದರೆ ಅಲ್ಲಿ ಕೆಟ್ಟೋಗುತ್ತೆ. ಅವ್ರಿಗೆ ಬಿಟ್ಟರೆ ಆ ಪಾತ್ರಕ್ಕೆ ಯಾರು ಸೂಟ್ ಆಗ್ತಾರೆ ನೀವು ಫೈನಲ್ ಮಾಡಿ ಅಂತ ಹೇಳಿದೆ. ಯಾಕೆ ನಾನು ಈ ಕ್ವಶನ್ ಕೇಳಿದೆ, ನಾನು ಜಸ್ಟ್ ಸುಮ್ಮನೆ ನಿಮ್ಮ ಹತ್ರ ಕಂಟೆಂಟ್ ಬರಲಿ ಅಂತ ಕೇಳಿದೆ. ಯಾಕಂತಂದರೆ ನೀವು ಆಗಲೇ ಮಾತಾಡ್ತಾ ಒಂದು ಮಾತು ಹೇಳಿದ್ರಿ, ಸಿಂಪಲಾಗಿ ಒಂದು ಲವ್ ಸ್ಟೋರಿ ಅಂತ ಹೇಳಿದ್ರಿ. ಹಾಗೆಯೇ ಒಂದಷ್ಟು ಸಿನಿಮಾಗಳನ್ನು ನೋಡಿಕೊಂಡು ನಾನು ಸಿನಿಮಾ ಮಾಡಬೇಕು ಅನ್ನೋಂಥ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿರ್ತಾರೆ. ಅವರು ಡೈರೆಕ್ಟ್ರಾಗಿ ಬಂದು ನಿಮ್ಮ ಹತ್ರ ಕತೆ ಬಗ್ಗೆ ಹೇಳಿದಾಗ ನಿಮ್ಮ ಇಮ್ಯಾಜಿನೇಷನ್ ಒಂಥರ ಇರುತ್ತೆ. ಈ ಪಾತ್ರಕ್ಕೆ ಇಂಥವ್ರು ಸೂಟೇಬಲ್ ಆಗ್ತಾರೆ ಅನ್ನುವಂತಹ ಒಂದು ಇಮ್ಯಾಜಿನೇಷನ್ ಬರುತ್ತೆ. ಸೊ ಆ ಥರ ನಿಮ್ಮ ಒಂದು ಮೈಂಡ್ಗೆ ಯಾರಾದರೂ ಬಂದಿದ್ರಾ ಅಂತ? ಸರ್, ನನಗೆ ತುಂಬ ಜನ ಬಂದಿದ್ದರು. ಬಟ್ ನನಗೆ ಬಂದಿದ್ದು ಅದು ಅದೇ ಮೂವಿಯಲ್ಲಿರಬೇಕಂತಲ್ಲ. ಯಾಕಂದರೆ ಡೈರೆಕ್ಟ್ರು ಒಂದು ಕಲ್ಪನೆ ಇರುತ್ತೆ, ಅವ್ರ ಯೋಚನೆ ಇರುತ್ತೆ, ಅವ್ರ ಮನಸ್ಸಲ್ಲಿ ಒಂದು ಥಾಟ್ ಇರುತ್ತೆ. ಅದು ಥಾಟ್ ಹಿಂಗೆ ಬಂದರೆ ನನ್ನ ಕಲ್ಪನೆ ನೋಡ್ಕೊಂಡು ನಾನು ಹೇಳಿದರೆ ಅದು ಮೂವಿ ಅದಕ್ಕೆ ಪಾತ್ರ ಸರಿ ಹೊಂದಲ್ವೇನೋ ಅನಿಸುತ್ತೆ. ಅದಕ್ಕೋಸ್ಕರ ಪೂರ್ತಿ ಅವ್ರಿಗೆ ಬಿಟ್ಟಿದ್ದೀನಿ. ಏನಿದೆ ನಾನು ಯಾವುದು ಕೂಡ
ನನ್ನ ಕಡೆಯಿಂದ ಯಾವುದೂ ರೆಕಮೆಂಡೇಷನ್ ಬೇಡ, ನೀವು ಫೈನಲ್ ಮಾಡಿ ಅಲ್ಟಿಮೇಟ್ ನಿಮಗೆ ಯಾವ ಥರ ಪಾತ್ರಕ್ಕೆ ಯಾರು ಶೂಟ್ ಆಗ್ತಾರೆ. ಆಲ್ಮೋಸ್ಟ್ ಅಲ್ಲಿ 300 ಜನ ನೋಡಿದ್ದಾರೆ ಈಗ ಡೈರೆಕ್ಟ್ರು, 300 ಜನ ಹೀರೋಯಿನ್ಸ್ ನೋಡಿದ್ದಾರೆ. ಹೀರೋಯಿನ್ಸ್ ನೋಡಿದ್ದಾರೆ. ಅವ್ರಿಗೆ ಶೂಟ್ ಆಗಿಲ್ಲ, ಅದು ಬೇಡ ಅಂದ್ಕೊಂಡು ನನಗೆ ಇದು ಮಾಡಿದ್ದಾರೆ. ಇಲ್ಲಿ ಅವ್ರಿಗೆ ನಾನು ಎಷ್ಟು ಕಾಟ ಕೊಟ್ಟಿದ್ದೇನೆ ಅಂದರೆ, ಒಟ್ಟಿನಲ್ಲಿ ನನಗೆ ಮೂವಿ ಚೆನ್ನಾಗಿ ಬರಬೇಕು. ಬೇರೆ ಆ ಮೂವಿ ಅಂತಲ್ಲ, ಮೂವಿ ಚೆನ್ನಾಗಿದ್ದರೆ ಖಂಡಿತವಾಗಿ ಜನ ಇಷ್ಟಪಟ್ಟೇ ಪಡ್ತಾರೆ. ಇಷ್ಟಪಟ್ಟರೆ ಕಮರ್ಷಿಯಲ್ ವೈಸ್ ಅದು ಹೇಳ್ಬೇಕಾಗಿಲ್ಲ, ನಿಮ್ಗೆ ಗೊತ್ತಿರುತ್ತೆ. ನಾನು ಆ ಥರ ವಿಚಾರ ಇದ್ದವನು, ವಿಭಿನ್ನ ವಿಚಾರ ಇಟ್ಕೊಂಡಿದ್ದೀನಿ ನಾನು. ಯಾಕೋ ನಿರ್ಮಾಪಕ ಅಡವಯ್ಯ ಪೂಜಾರ್ ಅವ್ರು ಯಾಕೋ ಮುಂದಿನ ದಿನಗಳಲ್ಲಿ ನಿರ್ದೇಶಕರಾಗುವಂತಹ ಸೂಚನೆಗಳು ಸಿಗ್ತಾ ಇದೆ ನನಗೆ. ಸರ್, ಪ್ರತಿಯೊಬ್ಬರ ಮನಸ್ಸಲ್ಲಿ ಕೂಡ ಎಲ್ಲೋ ಒಂದು ಭಾಗದಲ್ಲಿ ಇದ್ದೇ ಇರುತ್ತೆ. ಅದು ನಿರ್ಮಾಪಕರು ಇರ್ಬೋದು, ಅಥವಾ ನಿರ್ದೇಶಕರು ಇರ್ಬೋದು, ಅಥವಾ ಆ್ಯಕ್ಟ್ರ್ ಇರ್ಬೋದು. ನಾನು ಆವಾಗಲೇ ಹೇಳಿದೆ, ನಾನು ಪುನೀತ್ ರಾಜ್ಕುಮಾರ್ ಸರ್ ದೊಡ್ಡ ಫ್ಯಾನು. ಶಿವಣ್ಣ ಅವ್ರದ್ದು ನಾನು ಮೂವಿ ಅಂದರೆ ನನಗೆ ಇಷ್ಟ ಇತ್ತು. ಮತ್ತು ಮಧ್ಯದಲ್ಲಿ ಬೇರೆ ಕೆಲಸದಲ್ಲಿ ಬಿಟ್ಟೋಗಿದ್ದೆ, ಮೂವಿಗೆ ಬರೋದು ನೋಡ್ತಾ ಇರಲಿಲ್ಲ. ಮತ್ತೆ ವಾಪಸ್ ಮೂವಿಗೆ ಕರ್ಕೊಂಬಂದರು. ಅದು ಯಾರಿಗೆ ಕೆಪಾಸಿಟಿ ಇದೆ ಅಂದರೆ ಡೈರೆಕ್ಟ್ರಿಗೆ ಮಾತ್ರ. ಕ್ರಿಯೇಟಿವಿಟಿ ಮತ್ತು ಅವರಲ್ಲಿರೋ ಮತ್ತು ಇವತ್ತಿನ ನಡೀತಾ ಇರೋ ಘಟನೆಗಳನ್ನು ಅವ್ರು ತೋರಿಸೋ ರೀತಿ, ಹೇಳೋ ರೀತಿ, ಅದು ಜನರಿಗೆ ರೀಚ್ ಆಗುತ್ತೆ, ಇಷ್ಟ ಆಗುತ್ತೆ. ಜನರಿಗೆ ಇಷ್ಟ ಆದರೆ ಖಂಡಿತವಾಗಿ ಅದನ್ನು ಪಬ್ಲಿಕ್ ಆಗೇ ಆಗುತ್ತೆ, ನ್ಯೂಸ್ ಆಗೇ ಆಗುತ್ತೆ. ನೀವು ನ್ಯೂಸ್ ಮಾಡೇ ಮಾಡ್ತೀರಾ. ನಾನು ಇಷ್ಟ. ಫೈನಲಿ ಕನ್ನಡಿಗರಿಗೆ ಏನು ಹೇಳ್ತೀರಾ ಅಂತ. ನಾನು ಒಬ್ಬ ಕನ್ನಡಿಗನಾಗಿ ಎಲ್ಲ ಕನ್ನಡಾಭಿಮಾನಿಗಳಿಗೆ ಮತ್ತು ಕನ್ನಡ ಮೂವಿ ಉಳಿಬೇಕು, ಬೆಳಿಬೇಕು, ಮತ್ತು ಮೇಲಾಗಿ ಈ ಕನ್ನಡದ ಪ್ರತಿಯೊಬ್ಬ ಪ್ರೇಕ್ಷಕರು ವಿಶ್ವಾಸ ಉಳಿಸ್ಕೋಬೇಕು ಮೂವಿ ಬಗ್ಗೆ. ಕನ್ನಡ ಮೂವಿ ಚೆನ್ನಾಗಿ ತೆಗಿತಾ ಇದ್ದಾರೆ ಅನ್ನೋದು ಆ ಉದ್ದೇಶ ಇಟ್ಕೊಂಡು ನಾನು ಈ ಮೂವಿ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದು. ವಿಶ್ವಾಸ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ಇಷ್ಟು ಹೇಳಕ್ಕೆ ಬಯಸ್ತೀನಿ. ಒಳ್ಳೆಯದಾಗಲಿ ಸರ್, ಆಲ್ ದ ಬೆಸ್ಟ್. ಮತ್ತಷ್ಟು ಸಿನಿಮಾಗಳು ಬರಲಿ ನಿಮ್ಮ ಬತ್ತಳಿಕೆಯಲ್ಲಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇದಾಗಿತ್ತು ಕವಳ ಸಿನಿಮಾದ ನಿರ್ಮಾಪಕರಾಗಿರುವಂತಹ ಅಡವಯ್ಯ ಪೂಜಾರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.